ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಿಶಿರ್ ಶಿಖರ್ಸ್ ಚಾನಲ್. ಸೊ ಶಿಶಿರ್ ಶಿಖರ್ ಇಬ್ಬರು ಬ್ಯುಸಿ ಆಗಿರೋದ್ರಿಂದ ನಾನೇ ಬ್ಲಾಗ್ಸ್ನ ಮಾಡಿ ಹಾಕ್ತಾ ಇದ್ದೀನಿ ನಡುವೆ. ಅವ್ರು ಸ್ವಲ್ಪ ಎಕ್ಸಾಮ್ ಟೆನ್ಷನಲ್ಲಿದ್ದಾರೆ, ಅದಕ್ಕೋಸ್ಕರ. ಸೊ ಇವತ್ತು ಜಜ್ಜಿದ ಮೂಲಂಗಿ ಸಾರನ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಫಸ್ಟು ತೆಂಗಿನಕಾಯಿ ಹಚ್ಕೊಂಡಿರೋದು ಹಾಕ್ಕೊಳ್ಳಿ, ಅಥವಾ ತುರಿದಾರು ಹಾಕೋಬೋದು. ಅದ್ರ ಜೊತೆಗೆ ಹುರಗಡ್ಲೆ ಒಂದು ಹಿಡಿಯಷ್ಟು ಹಾಕ್ಕೊತಾ ಇದ್ದೀನಿ, ಎಲ್ಲ ಅಳತೆ ಮಾಡಿಕೊಂಡು. ಸೊ 1 ಸ್ಪೂನಷ್ಟು ಕಾಳು ಮೆಣಸು. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟೇ ಕಾಳು ಮೆಣಸು. ಇದು ಹಾಕಿದ್ರೆ ತುಂಬ ಒಂಥರ ನಾಟಿ ಸ್ಟೈಲಲ್ಲಿ ಬರುತ್ತೆ. ಮತ್ತು ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ಒಂದು 6ರಿಂದ 7. ಅದ್ರ ಜೊತೆಗೆ ಸೇಮ್ ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇಷ್ಟೇ ಐಟಮ್ಸ್, ತುಂಬಾ ಕಡಿಮೆ ಇದೆ ಮತ್ತು ಈಸಿಯಾಗಿ ಆಗುತ್ತೆ. ಈ ಸಾರು ಬೇಗ ಆಗುತ್ತೆ. ಇದ್ರ ಜೊತೆ ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ನಾವು ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು. ಸೊ ಗ್ರೈಂಡ್ ಮಾಡಿದ್ರೆ ನಿಮ್ಗೆ ಮಸಾಲ ಈ ರೀತಿ ಹಸಿರು ಕಲರ್ ಸಿಗುತ್ತೆ. ಈಗ ಇದಕ್ಕೆ 3 ಮೂಲಂಗಿ ತಗೊಂಡಿದ್ದೀನಿ. ಈ ಮೂಲಂಗಿನ ವರ್ಕೊಬೇಕಂದ್ರೆ ಸಿಪ್ಪೆ ಸುಲಿದ್ಕೊಂಡು ಇದನ್ನು ವಾಶ್ ಮಾಡಿ ಸಿಪ್ಪೆ ಸುಲ್ಕೊಂಡು ತಗೋಬೇಕು. ನೋಡಿ ಈ ರೀತಿ ವಾಶ್ ಮಾಡಿಕೊಂಡು ಸಿಪ್ಪೆನ ತೆಗ್ದಿದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಪ್ಪೆ ತೆಗ್ದಾದ್ಮೇಲೆ ಎಡ್ಜಸ್ ಇರುತ್ತಲ್ಲ ನೋಡಿ, ಈಗ ಸಿಪ್ಪೆ ತೆಗ್ದಾಗಿದೆ, ಈ ಥರ ಇದೆ. ಇವಾಗ ಇದಾದಮೇಲೆ ನೀವೇನು ಮಾಡಬೇಕು, ಈ ಎಡ್ಜಸ್ ಇರುತ್ತಲ್ಲ, ಅಂದರೆ ಮುಂದೆಗಡೆ ಮತ್ತು ಈ ಮುಂದಿನ ಭಾಗ ಮತ್ತು ಹಿಂದಿನ ಭಾಗ, ಅದನ್ನ ಸ್ವಲ್ಪ ತೆಗಿತಾ ಇದ್ದೀನಿ ನಾನು, ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಕೆಳಗೆ ಮುಂದಿನ ಭಾಗ ಮತ್ತು ಹಿಂದಿನ ಭಾಗ ಸ್ವಲ್ಪ ರಿಮೂವ್ ಮಾಡ್ಕೊಂಡಿದ್ದೀನಿ. ಈಗ ಈ ಸಾರಿನ ಸ್ಪೆಷಾಲಿಟಿ ಏನಂದರೆ, ನೀವು ಚಾಕುನಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋದು ಬೇಡ, ಇದನ್ನು ಜಜ್ಕೋಬೇಕು. ಯಾಕಂದರೆ ಇದರಲ್ಲಿರೋ ರಸ ಹಾಗೆ ಸಿಗುತ್ತೆ ನಿಮಗೆ. ಸೊ ಅದೇ ನಾಟಿ ಸ್ಟೈಲ್ ಸ್ಪೆಷಾಲಿಟಿ. ಈಗ ಇದು ಮೂಲಂಗಿನ ಜಜ್ಕೊತಾ ಇದ್ದೀನಿ. ಇಲ್ಲಿ ನಾನು ತಟ್ಟೆ ಇಟ್ಕೊಂಡು ಜಜ್ಕೊತಾ ಇದ್ದೀನಿ. ನಾರ್ಮಲಿ ಎಲ್ಲರೂ ಲೈಕ್ ಒಂದು ಮಣೆ ಮೇಲೋ ಅಥವಾ ಶೆಲ್ಫ್ ಮೇಲೋ ಜಜ್ಕೊಂಡ್ಬಿಡ್ತಾರೆ. ಆಗ ಏನಾಗುತ್ತೆ ಅಂದರೆ ಅದರಲ್ಲಿರೋವಂಥ ರಸ ಎಲ್ಲ ಅಲ್ಲೇ ಹೊಟ್ಟೋಗ್ಬಿಡುತ್ತೆ. ಹಾಗಾಗಬಾರ್ದು. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ಮಣೆ ಮೇಲೆ ಪ್ಲೇಟ್ ಇಟ್ಕೊಂಡು ಈ ರೀತಿ ಜಜ್ಕೊತಾ ಇದ್ದೀನಿ. ಮಣೆ ಮೇಲೆ ಯಾಕೆ ಪ್ಲೇಟ್ ಇಟ್ಟಿದ್ದೀನಿ ಅಂದರೆ ಸೌಂಡ್ ಬರದೇ ಇರಲಿ, ಜಜ್ಜು ಸೌಂಡು ಅಂತ. ಸೊ ಈ ಥರ ಕೆಳಗಡೆ ಏನಾದರೂ ಒಂದು ಐಟಮ್ ಇದ್ದರೆ ನಾವು ಜಜ್ಜಬೇಕಾದ್ರೆ ಅಷ್ಟು ಸೌಂಡ್ ಬರೋದಿಲ್ಲ, ಆ ನಾಯ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ ಈಗ ನಾನು ಒಂದೊಂದು ಈ ಮೂಲಂಗಿನ ಈ ರೀತಿ ಜಜ್ಕೊಂಡು ತೊಗೊಳ್ತಾ ಇದ್ದೀನಿ. ತುಂಬ ಪುಡಿ ಆಗಬೇಕು ಅಂತ ಮಾಡೋಕ್ಕೆ ಹೋಗ್ಬೇಡಿ. 1-2 ಏಟ್ ಕೊಟ್ಟರೆ ಸಾಕು, ಸ್ವಲ್ಪ ಸೀಳ್ ಬಿಡುತ್ತಲ್ಲ, ಆಗ ಆ ಜಜ್ಜಿದ ರಸ ನಿಮಗೆ ಕಾಣುತ್ತೆ. ಅಷ್ಟಾದರೆ ಸಾಕು. ಕೈಯಲ್ಲಿ ಬಿಡಿಸ್ಕೊಂಡು ಇದು ತಗೊಳ್ಳಿ. ಇಲ್ಲಿ ಯಾವುದೋ ಶೇಪ್ಸ್ ಬೇಕು ಅಂತ ಏನು ನೋಡೋಕ್ಕೆ ಹೋಗಬೇಡಿ, ಯಾಕಂದರೆ ನಮಗೆ ಇಲ್ಲಿ ಅದರ ಔಷಧಿಯ ಅಂಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಶೇಪ್ಸು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಇಲ್ಲ. ಸೊ ಮೂಲಂಗಿ ಜಜ್ಕೊಂಡಿದ್ದಾಯಿತು. ಈಗ ಪಾತ್ರೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಒಗ್ಗರಣೆ ಆಪ್ಷನಲ್ಲು, ಬೇಕಾದರೆ ಮಾಡ್ಬೋದು, ಇಲ್ಲ ಅದನ್ನು ಅವಾಯ್ಡ್ ಮಾಡ್ಕೋಬೋದು. ತುಂಬ ಮೆಡಿಸಿನಲ್ ಆಗಿರುತ್ತೆ ಈ ಸಾರು. ಸೊ ಈಗ ಸಾಸಿವೆ, ಕರಿಬೇವು ಮತ್ತು ಸ್ವಲ್ಪ ಹಿಂಗನ್ನ ಹಾಕ್ಕೊತಾ ಇದ್ದೀನಿ. ಸೊ ಇದು 3 ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಮಸಾಲೆನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಯಾಕಂದರೆ ಹಸಿ ಇರುತ್ತಲ್ಲ, ರುಬ್ಕೊಂಡಿರೋಂಥ ಮಸಾಲೆ. ನೋಡಿ ಇವಾಗ ಮಸಾಲೆನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ. ಸೊ ಈ ಥರ 2-3 ಸೆಕೆಂಡ್ ಸಾಕು, ಜಾಸ್ತಿ ಹೊತ್ತು ಬೇಡ. ಈ ತಳ ಹತ್ತದೇ ಇರೋ ಹಾಗೆ ಸ್ವಲ್ಪ ತಿರುಗಿಸ್ಕೊಂಡು ಅದನ್ನು ಈ ರೀತಿ ಬಿಸಿ ಮಾಡ್ಕೊಬೇಕು. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ತುಂಬ ತಿಕ್ಕಾಗೂ ಮಾಡ್ಕೋಬೋದು ಅಥವಾ ಸ್ವಲ್ಪ ತೆಳುವಾಗೂ ಮಾಡ್ಕೋಬೋದು. ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸ್ವಲ್ಪ ಹಾಕಿ ನಾನು ಮೊದಲು 1-2 ನಿಮಿಷ ಬೇಯಿಸ್ಕೊತೀನಿ ಈ ಮಸಾಲೆನ. ನೋಡಿ ಇದು ರುಬ್ಕೊಂಡಿದ್ದು ಜಾರಿನ ನೀರನ್ನು ಹಾಕ್ಕೊತಾ ಇದ್ದೀನಿ ನಾನು. ಅದು ಹಾಕಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ನನ್ನ ಥ್ರೋಟ್ ಸರಿ ಇಲ್ಲದೆ ಇರೋದ್ರಿಂದ ವಾಯ್ಸ್ ಕ್ಲಿಯರಾಗಿ ಬಂದಿಲ್ಲ ಅಂದರೆ ಕ್ಷಮೆ ಇರಲಿ. ಸೊ ಈ ಜಜ್ಜಿದ ಮೂಲಂಗಿ ಸಾರನ್ನ ತುಂಬ ಈ ಕೆಮ್ಮಿರುವಾಗ ನಾನು ಇವಾಗ ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೂ ಆರಾಮಿಲ್ಲ. ಸೊ ಸ್ವಲ್ಪ ರಿಲೀಫ್ ಆಗುತ್ತೆ ಬಾಡಿಗೆ. ಇದರಲ್ಲಿ ಮೆಡಿಸಿನಲ್ ಗುಣಗಳಿರೋದ್ರಿಂದ ಸ್ವಲ್ಪ ಆರಾಮಾಗುತ್ತೆ. ಥ್ರೋಟ್ ಇನ್ಫೆಕ್ಷನ್ ಇರ್ಬೋದು ಅಥವಾ ಕೆಮ್ಮಿರ್ಬೋದು, ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಈ ಸಾರನ್ನ ಮಾಡ್ತಾಯಿದ್ದೆ, ಅದನ್ನು ನಿಮಗೂ ತಿಳಿಸ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮಸಾಲೆ ಹಾಕಿ ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಜಜ್ಜಿಟ್ಕೊಂಡಿರೋ ಮೂಲಂಗಿಯನ್ನು
ಆ್ಯಡ್ ಮಾಡ್ಕೋಬೇಕು. ಇದನ್ನು ಹಾಕಬೇಕಾದ್ರೆ ಹುಷಾರು, ಒಂದೇ ಸಲ ಸುರಿದ್ಬಿಡ್ಬೇಡಿ, ಮೇಲೆ ಎಗರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಿಧಾನವಾಗಿ ಹಾಕ್ಕೊಳ್ಳಿ. ಎಲ್ಲ ಮೂಲಂಗಿನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಆ ಮಸಾಲೆ ಸ್ವಲ್ಪ ಮೂಲಂಗಿಗೆ ಹಿಡಿಬೇಕು. ಸೊ ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನೆಲ್ಲ ಮೂಲಂಗಿನೂ ಹಾಕಿದ್ದೀನಿ. ನಾನು ಆಗಲೇ ಹೇಳೋದ್ನಲ್ಲ, ಮೂಲಂಗಿ ಜಜ್ಜಿರೋ ರಸ ಬಿಡುತ್ತೆ ಅಂತ. ಅದಕ್ಕೋಸ್ಕರ ಈ ತಟ್ಟೆನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಳ್ಳಾಡ್ಸ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮಗೆ ಜಜ್ಜಿದ ಮೂಲಂಗಿಯ ರಸ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಬೇಯೋದಕ್ಕೆ ಬಿಡಬೇಕು. ಉಪ್ಪು ಹಾಕ್ಕೊಂಡಿದ್ದೀನಿ. 5 ನಿಮಿಷ ಬೇಯಿಸಿದ್ರೆ ಸಾಕು, ಮೂಲಂಗಿ ಬೆಂದು ಹೋಗುತ್ತೆ. ಸೊ ಸಾರು ರೆಡಿ ಆಗುತ್ತೆ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.